ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿಗಳೇ, ಇಂಗ್ಲಿಷ್ ಭಾಷಾ ಪ್ರಶ್ನೆ ಪತ್ರಿಕೆಯ ಕ್ವೆಶ್ಚನ್ ನಂಬರ್ 13ಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ. ಕ್ವೆಶ್ಚನ್ ನಂಬರ್ 13 ಬಂದು ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಾಗುತ್ತಪ್ಪ ಅಂತಂದರೆ, ನಾನು ಕ್ವೆಶ್ಚನನ್ನೇ ನೇರವಾಗಿ ಓದ್ತೀನಿ, ಗಮನಿಸಬೇಕು. ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರ್ತಾರಪ್ಪ ಅಂತಂದರೆ, ರೀಡ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರನೌನ್ಸ್ ಇನ್ಸೈಡ್ ಎ ವಿತ್ ನೌನ್ಸ್ ಆ್ಯಂಡ್ ನೌನ್ ಫ್ರೇಜಸ್ ಇನ್ಸೈಡ್ ಬಿ ದೇ ರೆಫರ್ಸ್ ಟು. ಅಂದರೆ ಕೊಟ್ಟಿರುವಂಥ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ 4 or 5 ಲೈನ್ಸ್ ಇರೋಂತಹ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಒಂದು ಪ್ಯಾರಾಗ್ರಾಫಲ್ಲಿ 5 ಪ್ರೊನಾಮಿನಲ್ ವರ್ಡ್ಸು ಕೊಟ್ಟಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ಬಿ ಕಾಲಮಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ನೌನ್ ಫ್ರೇಜಸ್ ಆಗಿರ್ಬೋದು ಅಥವಾ ನೌನ್ಸ್ ಆಗಿರ್ಬೋದು ಕೊಟ್ಟಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ವಿದ್ಯಾರ್ಥಿಗಳೇ, ನಾವು ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ರಿಪೀಟೆಡ್ ಆದಂತಹ ಒಂದು ಪ್ರಾಕ್ಟೀಸ್ ಇರಬೇಕು. 1-2-3 ಸಲ ಒಂದು ಕ್ವಶನನ್ನು ಕೊಟ್ಟಿರುವಂತಹ ಕ್ವಶನನ್ನು ನಾವು ಗಮನ ಇಟ್ಟು ಓದಿದಂಥ ಸಂದರ್ಭದಲ್ಲಿ ಅಲ್ಲಿ ಬಹಳ ಸರಳವಾದಂತಹ ಒಂದು ಪ್ಯಾರಾಗ್ರಾಫ್ ಇದಾಗಿರುವಂಥದ್ರಿಂದ ಆನ್ಸರ್ಸನ್ನು ಖಂಡಿತವಾಗ್ಲೂ ನಾವು ಆನ್ಸರ್ಸನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಿ ನಾವು ಆನ್ಸರ್ಸ್ ಮಾಡಬೇಕಾದ್ರೆ ನಾನು ಕೊಟ್ಟಿರುವಂತಹ ಒಂದು ನಮ್ಮ ಕ್ವಶನ್ ಬ್ಯಾಂಕ್ ಏನಿದೆಯೋ, ನೀವು ಎಲ್ಲ ವಿದ್ಯಾರ್ಥಿಗಳನ್ನು ಸಹ ಕ್ವಶನ್ ಬ್ಯಾಂಕನ್ನು ಈ ಟಿ ನೋಡಬೇಕಾದ್ರೆ ಕ್ವಶನ್ ಬ್ಯಾಂಕನ್ನು ನಿಮ್ಮ ಮುಂದೆ ಇಟ್ಕೊಂಡು ಅದನ್ನು ಗಮನಿಸಬೇಕಾಗಿರುತ್ತೆ. ನಾನು ಕ್ವಶನ್ ಬ್ಯಾಂಕಲ್ಲಿರುವಂತಹ ಮೊದಲನೇ ಕ್ವಶನನ್ನು ನಾನು ಓದ್ತೀನಿ ನೋಡಿ. ಜೀವಿತ್ ಲವ್ಸ್ ಟೆನ್ನಿಸ್. He has taken it as his profession. His father accompanies him every day to the tennis academy, where a dozen of players practice the game. Mr. Ajit is their coach. ಇಷ್ಟು ಐ ಥಿಂಕ್ ಮೋಸ್ಟ್ಲಿ 4 ಲೈನ್ಸ್ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ. ಇಲ್ಲಿ 4 ಲೈನ್ಸ್ ಇದೆ. ವಿದ್ಯಾರ್ಥಿಗಳೇ, ಮೊದಲನೇ ಲೈನಲ್ಲಿ ಜೀವಿತ್ ಲವ್ಸ್ ಟೆನ್ನಿಸ್ ಅಂತ ಇದೆ. ಇಲ್ಲಿ 2 ನಾಮಿನಲ್ ವರ್ಡ್ಸನ್ನು ನೋಡ್ತಾ ಇದ್ದೀವಿ. ಒಂದು ಜೀವಿತ್ ಅನ್ನೋದು, ಎರಡನೇದು ಟೆನ್ನಿಸ್ ಅನ್ನುವಂಥದ್ದು. ಎರಡನೇ ಲೈನಲ್ಲಿ ನೋಡಿ, ಈ ಹ್ಯಾಸ್ ಟೇಕನ್ ಇಟ್ ಅಂತ ಇದೆ. ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗಿ ಈ ಇದೆ, ಅಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗಿ ಇಟ್ ಇದೆ. ಆಸ್ ಇಸ್ ಪ್ರೊಫೆಷನ್. ಓಕೆ. ಮೂರನೇ ಲೈನಲ್ಲಿ ಬಂದು ಈಸ್ ಫಾದರ್ ಅಕಂಪನೀಸ್ ಹಿಮ್ ಎವ್ರಿ ಡೇ ಟು ದಿ ಟೆನ್ನಿಸ್ ಅಕಾಡೆಮಿ ವೇರ್ ಎ ಡಜನ್ ಆಫ್ ಪ್ಲೇಯರ್ಸ್ ಪ್ರಾಕ್ಟೀಸ್ ದ ಗೇಮ್. ಇದು ಮೂರನೇ ಲೈನ್ ಆಗಿದೆ. ಮೂರನೇ ಒಂದು ಯಾವುದು ಪ್ರೊನಾಮಿನಲ್ ಬಂದು ಇಸ್ ಅನ್ನುವಂತಹ ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವೇರ್ ಅನ್ನುವಂತಹ ಪ್ರೊನಾಮಿನಲ್ ಕೊಟ್ಟಿದ್ದಾರೆ. 5ನೇದು ಬಂದು ದೇರ್ ಅನ್ನುವಂತಹ, ಅವರು ABCD ಮಾರ್ಕ್ಸನ್ನು ಕೊಟ್ಟು ABCD ಇದರಲ್ಲಿ ಗುರುತಿಸಿರುವಂಥದ್ದನ್ನು ನೋಡ್ತಿದ್ದೀವಿ. ನಾನು ನಿಮಗೆ ಅರ್ಥ ಆಗಲಿ ಅಂತ ಅಂದ್ಕೊಂಡು 1, 2, 3, 4, 5 ಅಂತ ನಂಬರ್ಸ್ ಕೊಟ್ಟಿದ್ದೀನಿ. ನೀವು ವಿದ್ಯಾರ್ಥಿಗಳಿಗೆ ಈ ಕ್ವಶನ್ಗೆ ನಾವು ಆನ್ಸರ್ಸ್ ಮಾಡಬೇಕಾದ್ರೆ ಗಮನ ಇಟ್ಟು ಕೇಳಬೇಕು. ನಾವು ಮೊದಲು ಯಾವ ಒಂದು ಕ್ವಶನ್ಗೆ ಆನ್ಸರ್ ನಾವು ನೋಡಬೇಕಪ್ಪ ಅಂತಂದರೆ, ನಾವು ಏನು ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ ನಾವು ಏನು ಕಲಿಕೆಯನ್ನು ನಾವು ಕಲ್ತ್ಕೋಬೇಕೋ ಆ ರೀತಿಯಲ್ಲಿ ನಾವು ಇಲ್ಲಿ ಆಲೋಚನೆ ಮಾಡಬೇಕಾಗಿರುತ್ತೆ. ಇಲ್ಲಿ WH ವರ್ಡ್ಸ್ ಯಾವ ಕೊಟ್ಟಿದ್ದಾರೆ ಅನ್ನೋದು 1 ಇಲ್ಲ 2 ಖಂಡಿತವಾಗ್ಲೂ WH ವರ್ಡ್ಸು ಕೊಟ್ಟಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಿ ಈ ಕ್ವಶನಲ್ಲಿ ವೇರ್ ಅನ್ನುವಂತಹ ಪದ ಕೊಟ್ಟಿದ್ದಾರೆ. ನಾನು WH ವರ್ಡ್ಸ್ ಅಂತಂದರೆ ನಮ್ಮೆಲ್ಲರಿಗೂ ಪರಿಚಿತ ಇರುತ್ತವೆ. ಒಂದು ಹೂ ಆಗಿರ್ಬೋದು, ಹೂಮ್ ಆಗಿರ್ಬೋದು, ಹೂಸ್ ಆಗಿರ್ಬೋದು, ವಿಚ್ ಆಗಿರ್ಬೋದು, ವೆನ್ ಆಗಿರ್ಬೋದು, ವೇರ್ ಆಗಿರ್ಬೋದು, ಇತರೆ ಹಲವು ಪದಗಳು WH ಲೆಟರ್ಸಿಂದ ಆರಂಭವಾಗುವಂತಹ ಪದಗಳು ಅಥವಾ ಒಳಗೊಂಡಿರುವಂತಹ ಅಕ್ಷರಗಳನ್ನು ಒಳಗೊಂಡಿರುವಂತಹ ಪದಗಳನ್ನು WH ವರ್ಡ್ಸ್ ಅಂತ ಕರೀತೀವಿ. ವಿದ್ಯಾರ್ಥಿಗಳಿಗೆ ಇಲ್ಲಿ ಕೊಟ್ಟಿರುವಂತಹ WH ವರ್ಡ್ ಯಾವುದಪ್ಪ ಅಂದರೆ ವೇರ್. ನೀವು ವೇರ್ ಅನ್ನೋದು ನಂಬರ್ 4 ಕೊಟ್ಟಿದ್ದೀನಿ. ಅಲ್ಲಿ ನೀವು ನೋಡಬೇಕು, ಕ್ವಶನ್ನಲ್ಲಿ ಇರುವಂತಹ ವೇರ್ ಅನ್ನುವಂತಹ ಪದ ಏನಿದೆಯೋ ಅದರ ಹಿಂದಿನ ಪದ ಏನಿದೆ, ಅಕಾಡೆಮಿ ಅಂತ ಇದೆ, ಟೆನ್ನಿಸ್ ಅಕಾಡೆಮಿ ಅಂತ. ಅಂದರೆ ಬಿ ಕಾಲಮಲ್ಲಿ ಆನ್ಸರ್ ಏನಾಗಿದೆಯಪ್ಪ ಅಂತಂದರೆ ಅಕಾಡೆಮಿ ಅನ್ನುವಂತಹದ್ದೇ ಆನ್ಸರ್ ಆಗಿರುತ್ತೆ. ನಾನು 4 ಗುರ್ತು ಮಾಡಿದ್ದೀನಿ ನೋಡಿ, ರೆಡ್ ಇಂಕ್ ಪೆನ್ನಲ್ಲಿ ಗುರ್ತು ಮಾಡಿರುವಂತಹದ್ದಾಗಿದೆ. ಅಂದರೆ ಅದರ ಹಿಂದಿನ ಪದ. ಹಾಗಾದರೆ ಯಾವುದೇ WH ವರ್ಡ್ಸಿಗೆ ಅದರ ಹಿಂದಿನ ಪದನೇ ಈ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ, ಖಂಡಿತವಾಗ್ಲೂ ಆನ್ಸರ್ ಆಗಿರುತ್ತೆ. ನೀವು ಸರಳವಾಗಿ ಅದನ್ನು ನೀವು ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ ನೋಡಿ, ಅದೇ ರೀತಿಯಲ್ಲಿ ಇನ್ಯಾವುದಾದ್ರೂ WH ವರ್ಡ್ಸ್ ಇದಾವ? ಯಾವುದನ್ನೂ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ನಾವು ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ಸ್ ಇಲ್ಲಿ 2 ಕೊಟ್ಟಿದ್ದಾರೆ. ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ಸ್ ಅಂದರೆ ಇಸ್ ಆಗಿರ್ಬೋದು, ದೇರ್ ಆಗಿರ್ಬೋದು, ದೈರ್ಸ್ ಆಗಿರ್ಬೋದು, ಅದೇ ರೀತಿಯಾದಂಥ ಒಂದು ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ 1 ಇಲ್ಲ 2 ಕೊಟ್ಟಿರ್ತಾರೆ. ಇಲ್ಲಿ 2 ಕೊಟ್ಟಿದ್ದಾರೆ. ಅದರಲ್ಲಿ ಸಿಂಗ್ಯುಲರ್ ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ ಅಂತಹ ಇಸ್ ಅನ್ನುವಂಥ ಪದ ಕೊಟ್ಟಿದ್ದಾರೆ. ಇಸ್ ಅನ್ನೋ ಪದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದರೆ ಜೀವಿತ್.
ಅಪಸ್ಟ್ರಫಿ ಎಸ್ ಕೊಟ್ಟಿದ್ದಾನೆ, ಜೀವಿತ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆನ್ಸರ್ ಮಾಡಬೇಕಾಗಿರೋದು ಜೀವಿತ್ ಅನ್ನುವಂತಹ ಪದ ಏನಿದೆಯೋ ಅದು ಆನ್ಸರ್ ಆಗಿಲ್ಲ, ಅದು ಸಿಂಗ್ಯುಲರ್ ನೇಮ್ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ. ಜೀವಿತ್ಸ್ ಏನಿದೆಯೋ ಅಪಸ್ಟ್ರಫಿ ಇರುವಂತಹದ್ದೇನೆ ಆನ್ಸರ್ ಆಗಿರುತ್ತೆ. ಯಾವ ಪದಕ್ಕೆ? ಇಸ್ ಅನ್ನೋ ಪದಕ್ಕಾಗಿರ್ಬೋದು, ಅಥವಾ ಹರ್ ಅಂತ ಅಂದರೆ ಅದು ಫೆಮಿನೈನ್ ಜೆಂಡರ್ ನೇಮ್ ಏನಿರುತ್ತೋ ಅದಕ್ಕೆ ಬರುತ್ತೆ. ಅದೇ ರೀತಿಯಲ್ಲಿ ದೈರ್ ಅನ್ನುವಂತಹ ಪದಕ್ಕೆ ಆನ್ಸರ್ ಯಾವುದಾಗುತ್ತೆ ಅಂತಂದರೆ ದೈರ್ಸ್ ಅಂತ ಆಗುತ್ತೆ. ಅಂದರೆ ಅಪಸ್ಟ್ರಫಿ ಅಲ್ಲಿ ಇರುವಂಥದ್ದನ್ನು ನಾನು ಬ್ಲೂಯಿಂಗ್ ಪೆನ್ನಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ, ಫಿಫ್ತ್ ಆನ್ಸರ್ ಆಗಿರುವಂಥದ್ದು. ನೋಡಿ ನೀವು ಇಲ್ಲಿ ನಾವು ಯಾವುದು ಕ್ವಶನ್ನಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಈ ಎರಡೂ ಪದಗಳಿಗೂ ಆನ್ಸರ್ಸ್ ಇದೆ, ಬಟ್ ಅಪಾಸ್ಟ್ರಫಿ ಇರಲ್ವಾ. ಈಗ ಸಪೋಸ್ ನೋಡಿ, ನಾವು ಓದಿದ ಸಂದರ್ಭದಲ್ಲಿ ಜೀವಿತ್ ಅಂತ ಒಂದು ಬಾರಿ ಮಾತ್ರ ಇಡೀ ಪ್ಯಾರಾಗ್ರಾಫಲ್ಲಿ ಬರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಲ್ಲಿ ಜೀವಿತ್ಸ್ ಅಂತ ಇದೆಯಾ? ಇಲ್ಲ. ಬಟ್ ಆದರೆ ಜೀವಿತ್ ಅನ್ನುವಂಥದ್ದು ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ ಆಗಿರೋದ್ರಿಂದ ಜೀವಿತ್ಸ್ ಅನ್ನುವಂತಹ ಆನ್ಸರ್ ಸರಿಯಾದಂತಹ ಉತ್ತರ ಆಗುತ್ತೆ. ಅದೇ ರೀತಿಯಲ್ಲಿ ದೈರ್ ಅನ್ನುವಂತಹ ಪದಕ್ಕೆ ಪ್ಲೇಯರ್ ಅಂತ ಇದೆ, ಅಂದರೆ ಮೂರನೇ ಲೈನಲ್ಲಿ ಇದೆ, ಪ್ಲೇಯರ್ ಪ್ರಾಕ್ಟೀಸ್ ದ ಗೇಮ್ ಅಂತ, ಪ್ಲೇಯರ್ಸ್ ಪ್ರಾಕ್ಟೀಸ್ ದ ಗೇಮ್ ಅಂತ ಇದೆ. ಇಲ್ಲಿ ಆನ್ಸರ್ಸ್ ಬಿ ಕಾಲಮ್ನಲ್ಲಿ ಕೊಟ್ಟಿರುವಂಥದ್ದು ಪ್ಲೇಯರ್ಸ್ ಅನ್ನುವಂತಹ ಅಪಸ್ಟ್ರಫಿ ಒಳಗೊಂಡಿರುವಂತಹ ಪದ ಏನಿದೆಯೋ ದೇಡ್ಸ್ ಅನ್ನೋ ಪದಕ್ಕೆ ಆನ್ಸರ್ ಆಗುತ್ತೆ. ಅದೇ ರೀತಿಯಲ್ಲಿ ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಅಂದರೆ ನೀವು ಗಮನಿಸಬೇಕು, ಎರಡನೇ ಲೈನಲ್ಲಿ ಇ ಅಂತ ಇದೆ. ಯಾವತ್ತೂ ಪ್ರೊನಾಮಿನಲ್ ವರ್ಡ್ ಬಳಕೆ ಆಗುವಂಥದ್ದು ನಾಮಿನಲ್ ವರ್ಡ್ಸ್ ಎಲ್ಲಿ ಬಳಕೆ ಮಾಡ್ತಾರೋ ಅದಾದ ನಂತರ ಪ್ರೊನಾಮಿನಲ್ ವರ್ಡ್ ಬಳಕೆ ಆಗ್ತಾರೆ. ಅಂದರೆ ಮೊದಲನೇ ಲೈನಲ್ಲಿ ನಾಮಿನಲ್ ವರ್ಡ್ಸ್ ಇರ್ತವೆ, ಎರಡನೇ ಲೈನಲ್ಲಿ ಪ್ರೊನಾಮಿನಲ್ ವರ್ಡ್ಸ್, ಅದಕ್ಕೆ ಸಂಬಂಧಿಸಿರುವಂತಹ ಪ್ರೊನಾಮಿನಲ್ ವರ್ಡ್ಸ್ ಬಂದಿರುವಂಥದ್ದನ್ನು ನೋಡಲಿಕ್ಕೆ ಯಾವುದೇ ಒಂದು ಲಿಟ್ರೇಚರಲ್ಲಿ ಅಂದರೆ ಯಾವುದೇ ಒಂದು ಸಾಹಿತ್ಯದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಗಮನಿಸಬೇಕು, ನಾವು ಇ ಅನ್ನುವಂತಹದ್ದು ಎರಡನೇ ಲೈನಲ್ಲಿ ಕೊಟ್ಟಿದ್ದಾನೆ, ಅಂದರೆ ಇಲ್ಲಿ ಇ ಅನ್ನೋದು ಸಬ್ಜೆಕ್ಟಲ್ಲಿ ಬಂದಿದೆ. ಅದೇ ರೀತಿಯಲ್ಲಿ ಮೊದಲನೇ ಲೈನಲ್ಲಿ ಸಬ್ಜೆಕ್ಟಲ್ಲಿ ಬಂದಿರುವಂಥ ಜೀವಿತ್ ಅನ್ನೋ ಪದ ಏನಿದೆಯೋ ಅದು ಆನ್ಸರ್ ಆಗಿದೆ. ಹಾಗಾಗಿನೇ ಅವೆರಡಕ್ಕೂ ಒಂದು ಅಂತ ಮಾರ್ಕ್ ಮಾಡಿದ್ವಿ ನಾವು. ಎ ಕಾಲಮಲ್ಲಿ ಇ ಇದ್ದರೆ ನೆಕ್ಸ್ಟ್ ಎ ಕಾಲಮಲ್ಲಿ ಬಿ ಕಾಲಮಲ್ಲಿ ಯಾವುದಿದೆ ಇ ಅನ್ನೋದಕ್ಕೆ ಜೀವಿತ್ ಅಂತ ಆನ್ಸರ್ ಆಯಿತು. ಅದೇ ರೀತಿಯಲ್ಲಿ ಎರಡನೇದಕ್ಕೆ ಯಾವುದು ಇಟ್ ಅನ್ನುವಂಥ ಆಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡು. ಅದೇ ರೀತಿ ನೋಡಿ ಆಬ್ಜೆಕ್ಟಲ್ಲಿ ಬಂದಿದೆ ಟೆನಿಸ್ ಅನ್ನುವಂಥ ಆಬ್ಜೆಕ್ಟ್ ಅಂದರೆ ವಾಕ್ಯದ ಕೊನೆಯಲ್ಲಿ ಬಂದಿದೆ ಅನ್ನೋದನ್ನು ನೀವು ಗಮನಿಸಬೇಕು. ಇಲ್ಲಿ ಎರಡನೇ ಆನ್ಸರ್ ಇಲ್ಲಿ ಬಿ ಕಾಲಮಲ್ಲಿ ಓಕೆ ಯು ಸಿ ದಟ್ ಯಾವುದು ಟೆನಿಸ್ ಅನ್ನೋದು ಎರಡು ಮಾರ್ಕ್ ಮಾಡಿದ್ದೀನಲ್ಲ ಅದು ಆನ್ಸರ್. ಅದೇ ರೀತಿ ಇಸ್ ಅನ್ನೋದಕ್ಕೆ ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ ಇದಾಗಲೇ ಹೇಳಿದ್ದೀನಿ. ಈ ರೀತಿಯಲ್ಲಿ ನಾವು ಆನ್ಸರ್ಸನ್ನು ಕಂಡುಕೋಬೇಕಾದ್ರೆ ಬಹಳ ನೀಟಾಗಿ ಜ್ಞಾಪಕ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಗೊಂದಲ ಆಗಬಾರ್ದು. ನಾವು ಪ್ರೊನಾಮಿನಲ್ ವರ್ಡ್ ಎಲ್ಲಿ ಯೂಸ್ ಮಾಡಿರ್ತಾರೋ ಅದರ ಹಿಂದಿನ ಲೈನಲ್ಲಿ ಅದು ಆನ್ಸರ್ ಆಗಿರುತ್ತೆ. ಸಬ್ಜೆಕ್ಟಲ್ಲಿ ಯೂಸ್ ಮಾಡಿದರೆ ಸಬ್ಜೆಕ್ಟಿವ್ ನಾಮಿನಲ್ ವರ್ಡ್ ಆನ್ಸರ್ ಆಗುತ್ತೆ, ಆಬ್ಜೆಕ್ಟಲ್ಲಿ ಬಂದರೆ ಆಬ್ಜೆಕ್ಟಿವ್ ನಾಮಿನಲ್ ವರ್ಡ್ ಆನ್ಸರ್ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ರೀತಿಯಾಗಿ ಮೊದಲನೇ ಒಂದು ಕ್ವಶನ್ಗೆ ಆನ್ಸರ್ಸನ್ನು ನೋಡಲಿಕ್ಕೆ ಸಾಧ್ಯತೆ. ಅದೇ ರೀತಿಯಲ್ಲಿ ಈಗ ಎರಡನೇ ಕ್ವಶನ್ಗೆ ನಾವು ಆನ್ಸರ್ಸನ್ನು ನೋಡೋಣ ವಿದ್ಯಾರ್ಥಿಗಳೇ. ಎರಡನೇ ಒಂದು ಪ್ರಶ್ನೆಯನ್ನು ನಾನು ಓದ್ತಾ ಇದ್ದೀನಿ. ಕ್ವಶನ್ ಬ್ಯಾಂಕಲ್ಲಿರುವಂತಹ ಪ್ರಶ್ನೆ, ವುಮೆನ್ ಎಂಪವರ್ಮೆಂಟ್ ಇಸ್ ದ ಆರ್ಟ್ ಆಫ್ ಗಿವಿಂಗ್ ಪವರ್ ಟು ವುಮೆನ್. ಇಟ್ ಇನ್ವಾಲ್ವ್ಸ್ ವುಮೆನ್ ಆರ್ಗನೈಸೇಷನ್ಸ್ ದಟ್ ಏಮ್ ಅಟ್ to increase their self-reliance, encourage them to make choice and control resources. Many women experience subordination in many domains. These include the home, workplace and other public places. ಇಲ್ಲಿ ಕಾಲಮ್ ಏನಲ್ಲಿ ಕೊಟ್ಟಿರುವಂತಹ ಪ್ರೊನಾಮಿನಲ್ ವರ್ಡ್ಸ್ ಯಾವುದಪ್ಪ ಅಂದರೆ ಇಟ್, ದಟ್, ದೇರ್, ದಿಮ್, ದೀಸ್. ಅದೇ ರೀತಿಯಲ್ಲಿ ಕಾಲಮ್ ಬಿ ನಲ್ಲಿ ನೌನ್ ಅಂಡ್ ನೌನ್ ಫ್ರೇಸಸ್ ವುಮೆನ್, ವುಮೆನ್ಸ್ ಎಂಪವರ್ಮೆಂಟ್, ಮೆನಿ ಡೊಮೈನ್ಸ್, ವುಮೆನ್ ಆರ್ಗನೈಸೇಷನ್, ಓಮ್ ಅಂಡ್ ವುಮೆನ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಾವು ಆನ್ಸರ್ಸ್ ಅನ್ನು ನೋಡಬೇಕಾಗಿರೋದು ನಾನು ಈಗಾಗಲೇ ಹೇಳಿದ್ದೀನಿ. WH ವರ್ಡ್ಸ್ ಯಾವುದಾದ್ರೂ ಇದಾವ? ಯಾವುದೂ ಇಲ್ಲ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ. ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ಸ್ ಅಥವಾ ರಿಲೇಟಿವ್ ಪ್ರೊನಾಮಿನಲ್ ವರ್ಡ್ಸ್ ಅಂದರೆ ಕನೆಕ್ಟಿವ್ ಅಂದರೆ ರಿಲೇಟಿವ್ ಪ್ರೊನಾಮಿನಲ್ ವರ್ಡ್ಸ್ ಆಗಿ ಇಲ್ಲಿ ದಟ್ ಇದೆ ಅಂಡ್ ದೆನ್ ದೀಸ್ ಇದೆ. ಈ ಪ್ರೊನಾಮಿನಲ್ ವರ್ಡ್ಸನ್ನು ನಾವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಇಲ್ಲಿ ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ ಒಂದು ಕೊಟ್ಟಿದ್ದಾನೆ, ಅಂದರೆ ದೇರ್ ಅನ್ನುವಂತಹದ್ದು ಪ್ಲೂರಲ್ ಪ್ರೊನಾಮಿನಲ್ ವರ್ಡ್. ಅದಕ್ಕೆ ಸಂಬಂಧಿಸಿದಂತೆ ಯಾವುದಿದೆ? ವುಮೆನ್ ಇದೆ ಅಂಡ್ ವುಮೆನ್ಸ್ ಅಂತ ಇದೆ. ನೆಕ್ಸ್ಟ್ ನೋಡಿ, ನಾವು ಏನಕ್ಕೆ ವುಮೆನ್ ಅಥವಾ ವುಮೆನ್ಸ್ ತಗೋಬೇಕು? ವುಮೆನ್ ಎಂಪವರ್ಮೆಂಟ್ ಅನ್ನುವಂಥದ್ದು ಅದು ಸಿಂಗ್ಯುಲರ್ ಆಗುತ್ತೆ, ವುಮೆನ್ ಮೆನಿ ಡೊಮೇನ್ಸ್ ಅನ್ನೋದು ಸಿಂಗ್ಯುಲರ್ ಪ್ಲೂರಲ್ ಆಗುತ್ತೆ. ಬಟ್ ಒಂದೇನಪ್ಪ ಅಂತಂದರೆ ಅಲ್ಲಿ ಅಪಸ್ಟ್ರಫಿ ಯಾವುದೂ ಇಲ್ಲ. ವುಮೆನ್ಸ್ ಅನ್ನುವಂತಹದ್ದು ವುಮೆನ್
ಅನ್ನುವಂತಹದ್ದಕ್ಕೆ ಬಿಟ್ಟರೆ ಅಪಸ್ಟ್ರಫಿ ಇರುವಂಥ ಪದ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಮೂರನೇದಕ್ಕೆ ನಾವು ಆನ್ಸರು, ಮೊದಲನೇ ಆನ್ಸರು ವುಮೆನ್ಸ್ ಅನ್ನುವಂಥದ್ದು ತಗೋಬೇಕು. ಅಪಸ್ಟ್ರಫಿ ನಾನಿಲ್ಲ ಅಂಡರ್ಲೈನ್ ಮಾಡಿದ್ದೀನಿ, ಅದನ್ನು ನೀವು ಗಮನಿಸಬೇಕಾಗಿರುತ್ತೆ. ಆದ ನಂತರ ನೆಕ್ಸ್ಟ್ ರಿಲೇಟಿವ್ ಪ್ರೊನಾಮಿನಲ್ ವರ್ಡ್ಸು ಯಾವುದಿದೆ ಅಂತ ನೋಡಬೇಕು. ಇಲ್ಲಿ ದಟ್ ಅನ್ನುವಂಥ ಪದ ಇದೆ. ದಟ್ ಅನ್ನುವಂಥ ಪದಕ್ಕೂ ನಾವು ಹೇಗೆ WH ವರ್ಡ್ಸನ್ನು ಪ್ರೊನಾಮಿನಲ್ ವರ್ಡ್ಸ್ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ರಿಲೇಟಿವ್ ಪ್ರೊನಾಮಿನಲ್ ವರ್ಡ್ಸ್ ಆಗಿ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಆನ್ಸರ್ಸ್ ಬರುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಆನ್ಸರ್ ಬರುತ್ತೆ ನೋಡಿ. ದಟ್ ಅನ್ನುವಂಥದ್ದು ವುಮೆನ್ ಆರ್ಗನೈಜೇಷನ್ ಆನ್ಸರ್ ಆಗಿದೆ. ನನ್ನ ಬಿ ಎ ಕಾಲಮಲ್ಲಿ ದಟ್ ಅನ್ನೋದಕ್ಕೆ, ಬಿ ಕಾಲಮಲ್ಲಿ ವುಮೆನ್ ಆರ್ಗನೈಜೇಷನ್ ಆಗಿದೆ. ನೆಕ್ಸ್ಟ್ ನೋಡಿ, ಮೊದಲನೇ ಆನ್ಸರೇ ನೋಡೋಣ. ಹಿಟ್ ಅನ್ನುವಂಥ ಪದಕ್ಕೆ ಹಿಟ್ ಅನ್ನುವಂಥದ್ದು ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗಿ ಎರಡನೇ ಲೈನಲ್ಲಿ ಯೂಸ್ ಮಾಡಿದೆ. ಅದಕ್ಕೆ ಆನ್ಸರ್ ಎಲ್ಲಿ ಸಿಗುತ್ತೆ? ಮೊದಲನೇ ಲೈನಲ್ಲೇ ಸಿಗಬೇಕು. ಯಾಕೆಂದರೆ ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ಗೆ ಮೊದಲನೇ ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಅಂದರೆ ವಾಕ್ಯದ ಮೊದಲನೇ ಪದನೇ ಆನ್ಸರ್ ಆಗಿರುತ್ತೆ. ಇದು ವಾಕ್ಯದ ಮೊದಲನೇ ಪದ ಆಗಿದ್ರೆ ಇಲ್ಲಿನೂ ವಾಕ್ಯದ ಮೊದಲನೇ ಪದನೇ ಆನ್ಸರ್ ಆಗಿರುತ್ತೆ. ಹಾಗಾಗಿ ವುಮೆನ್ ಎಂಪವರ್ಮೆಂಟ್ ಇಲ್ಲಿ ಕೊಟ್ಟು ನಾವು ಚೆಕ್ಔಟ್ ಮಾಡ್ಕೊಂಬರ್ಬೇಕು. ಇಲ್ಲಿ ವಾಕ್ಯದ ಮೊದಲನೇ ಪದ ಯಾವೆಲ್ಲ ಪದಗಳಿದ್ದಾವೆ ಅಂತ. ಇಷ್ಟರಲ್ಲಿ ಒಂದೇ ಪದ ಇರುವಂಥದ್ದು ಯಾವ ಪದ ಇದೆ? ವುಮೆನ್ ಎಂಪವರ್ಮೆಂಟ್ ಅನ್ನುವಂಥ ಪದ ಮಾತ್ರ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಅದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ದಟ್ ಅನ್ನುವಂಥದ್ದಕ್ಕೆ ಅದು ರಿಲೇಟಿವ್ ಪ್ರೊನಾಮಿನಲ್ ವರ್ಡ್ ಯಾವುದೇ ಆಗಿರ್ಬೋದು. ದಟ್ ನೋಡಿ, ಅದರ ಹಿಂದಿನ ಪದನೇ ಆನ್ಸರ್ ಆಗಿದೆ. ಅದೇ ರೀತಿಯಲ್ಲಿ ದೈರ್ ಅನ್ನೋದಕ್ಕೆ ನಾವು ಆನ್ಸರ್ ಹೇಗೆ ತೊಗೊಳ್ತಿದ್ದೀವಿ ಅಂತಂದರೆ ಅಪಾಸ್ಟ್ರಫಿ ಯೂಸ್ ಮಾಡಿದರೆ ತಗೊಳ್ತಾ ಇದ್ದೀವಿ. ಅದೇ ರೀತಿ ದಿಮ್ ಅನ್ನುವಂಥದ್ದು ಆಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಮತ್ತೆ ಪ್ಲೂರಲ್ ಆಗಿದೆ. ಅಂದರೆ ಆಬ್ಜೆಕ್ಟಲ್ಲಿ ಇರುತ್ತೆ ಮತ್ತೆ ಪ್ಲೂರಲ್ ಆಗಿದೆ. ನೋಡಿ, ಆಬ್ಜೆಕ್ಟಲ್ಲಿ ಇದ್ದು ಪ್ಲೂರಲ್ ಆಗಿರುವಂತಹದ್ದು ಒಂದೇ ಒಂದು ಪದ ಅಂತಂದರೆ ಅದು ಯಾವುದು? ವುಮೆನ್ ಅನ್ನುವಂಥ ಪದ. ನೋಡಿ, ಮೊದಲನೇ ಲೈನ್ ಅದರ ಹಿಂದಿನ ಲೈನಿಗೆ ಹೋದಂಥ ಸಂದರ್ಭದಲ್ಲಿ ವುಮೆನ್ ಎಂಪವರ್ಮೆಂಟ್ ಮೊದಲನೇ ಪದ ಅಂದರೆ ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್. ಅದಕ್ಕೆ ಆಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಯಾವ್ದು ಬರುತ್ತೆ? ವುಮೆನ್ ಅಂತಲೇ ಬರಬೇಕು. ಅದು ಕೊನೆಗೆ ವಾಕ್ಯದ ಕೊನೆಗೆ ಫುಲ್ ಸ್ಟಾಪ್ ಇದೆಯಲ್ಲ, ಅದ್ರ ಹಿಂದಿನ ಪದನೇ ಆಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಅಂದರೆ ಕೊನೆ ಪದ ಆಗಿದೆ. ಹಾಗಾಗಿ ದೆಮ್ ಅನ್ನುವಂಥ ಪದಕ್ಕೆ ಆನ್ಸರ್ ಯಾವುದಾಗುತ್ತಪ್ಪ ಅಂತಂದರೆ, ನಿಮಗೆ ಕ್ಲಾರಿಟಿ ಇರಲಿ, ದೆಮ್ ಅನ್ನುವಂಥದ್ದು ಆಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಅಂದರೆ ವಾಕ್ಯದ ಕೊನೆಯ ಪದ. ಹಾಗಾಗಿ ಇಲ್ಲಿ ನೋಡ್ಕೊಡ್ರಿ, ವುಮೆನ್ ಅನ್ನೋದು ಆಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್. ನೀವು ಚೆಕ್ಔಟ್ ಮಾಡ್ಕೋಬೇಕು ಆನ್ಸರ್ಸ್ ಎಲ್ಲನೂ. ದೇರ್ ಅನ್ನೋದು ನಾವು ಅದು ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ ಆಗಿ ತಗೊಂಡಿದ್ವಿ. ಹಾಗಾಗಿ ಅದಕ್ಕೆ ಆನ್ಸರು ಯಾವುದು? ಅಪಾಸ್ಟ್ರಫಿ ಇರುವಂಥದ್ದು ಆನ್ಸರ್ ಆಗುತ್ತೆ. ಅದೇ ರೀತಿಯಲ್ಲಿ ದಟ್ ಅನ್ನೋದಕ್ಕೆ ರಿಲೇಟಿವ್ ಪ್ರೊನಾಮಿನಲ್ ವರ್ಡ್ ಆಗಿ ಅದರ ಹಿಂದಿನ ಪದನೇ ಆನ್ಸರ್ ಆಗಿದೆ. ಇಟ್ ಅನ್ನೋದಕ್ಕೆ ವಾಕ್ಯದ ಮೊದಲನೇ ಪದನೇ ಆನ್ಸರ್ ಆಗಿದೆ. ದೆಮ್ ಅನ್ನೋದಕ್ಕೆ ವುಮೆನ್ ಅನ್ನೋ ಪದ ಆನ್ಸರ್ ಆಗಿದೆ. ಕೊನೆಗೆ ದೀಸ್ ಅನ್ನುವಂತಹದ್ದು ಅದನ್ನು ರಿಲೇಟಿವ್ ಅದು ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗಿ ಬಂದಿದೆ ಇಲ್ಲಿ ನೋಡಿ. ಅದೇ ರೀತಿಯಲ್ಲಿ ಮೆನಿ ಡೊಮೇನ್ಸ್ ಅನ್ನುವಂಥದ್ದು ಅದಕ್ಕೆ ಆನ್ಸರ್ ಆಗಿದೆ. ಇನ್ನು ಉಳಿಕೆಯಾದಂತಹದ್ದು ಓಮ್ ಅನ್ನುವಂಥದ್ದು ಇಲ್ಲಿ ಯಾವುದಕ್ಕೂ ಲಿಂಕ್ ಇಲ್ಲದೆ ಇರುವಂಥದ್ದು. ಹಾಗಾಗಿ ಅದು ಆನ್ಸರ್ ಆಗಲ್ಲ. ಮೂರನೇ ಕ್ವಶನ್ ಬಂದು ಆನ್ಸರ್ಸನ್ನು ಚೆಕ್ ಮಾಡೋಣ. ಮೊದಲನೇದಾಗಿ ನೀವು WH ವರ್ಡ್ಸ್ ಏನಿದಾವೋ ಅವನ್ನ ಆನ್ಸರ್ಸನ್ನು ನೋಡಬೇಕಾಗಿರುತ್ತೆ. ನೀವು ಒಂದ್ಸಲ ನೀವು ಕ್ವಶನನ್ನು ಓದ್ಕೊಳ್ರಿ. ಕ್ವಶನನ್ನು ಓದ್ಕೊಂಡು ಆದ ನಂತರ ನೇರವಾಗಿ ನೀವು ಯಾವುದಕ್ಕೆ WH ವರ್ಡ್ಸನ್ನು ನೋಡಿ. WH ವರ್ಡ್ಸ್ ಯಾವುದಿದೆ? ಹೂ ಇದೆ, ನೆಕ್ಸ್ಟ್ ವಿಚ್ ಇದೆ. ಇದಕ್ಕೆ ಆನ್ಸರ್ಸ್ ಎಲ್ಲಿರುತ್ತೆ? ನಾನು ಬರೆದಿದ್ದೀನಿ ನೋಡಿ. ಹೂ ಅನ್ನೋದಕ್ಕೆ ಅದ್ರ ಹಿಂದಿನ ಪದನೇ ಆನ್ಸರ್ ಆಗಿದೆ. ಅಂದರೆ ಹಸ್ಬೆಂಡ್ ಅನ್ನೋದು ಆನ್ಸರ್ ಆಗಿದೆ. ಹಸ್ಬೆಂಡ್ ಅನ್ನುವಂಥದ್ದು ನಾಲ್ಕನೇದು ಆನ್ಸರ್ ಆಗಿದೆ. ಅದೇ ರೀತಿ ವಿಚ್ ಅನ್ನೋದು ಪದಕ್ಕೆ ಸ್ಮಾಲ್ ಬಾಕ್ಸ್ ಅನ್ನುವಂಥದ್ದು ಆನ್ಸರ್ ಆಗಿದೆ. ಈಗ ನೆಕ್ಸ್ಟ್ ಇವೆರಡು ಬಿಟ್ಟು ಇನ್ನು 3 ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರವನ್ನು ಹುಡುಕಬೇಕಾಗಿರುತ್ತೆ. ನೆಕ್ಸ್ಟ್ ಈಸ್ ಅನ್ನುವಂಥ ಪದ ಏನಿದೆಯೋ, ಈಸ್ ಅನ್ನೋದು ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್, ಅದು ಸಿಂಗ್ಯುಲರ್ ಆಗಿದೆ. ಸಿಂಗ್ಯುಲರ್ ಆಗಿರೋದಕ್ಕೆ ಆನ್ಸರ್ ಯಾವುದಾಗುತ್ತೆ? ಓಲಿವರ್ ಗೋಲ್ಡ್ ಸ್ಮಿತ್ಸ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಅಂದರೆ ಅಪಾಸ್ಟ್ರಫಿ ಇರಬೇಕು. ಓಲಿವರ್ ಗೋಲ್ಡ್ ಸ್ಮಿತ್ನು ಕೊಟ್ಟಿದ್ದಾನೆ, ಅದು ಏನಾಗುತ್ತೆ? ಅದು ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗುತ್ತೆ. ಇದು ಪೊಸೆಸಿವ್ ಪ್ರೊನಾಮಿನಲ್ ವರ್ಡ್ ಆಗಿರೋದ್ರಿಂದ ಗೋಲ್ಡ್ ಸ್ಮಿತ್ಸ್ ಅಪಾಸ್ಟ್ರಫಿ ಅಲ್ಲಿ ಮಾರ್ಕ್ ಇದೆ ನೋಡಿ, ಅದನ್ನು ನೋಡಿಕೊಂಡು ಎಸ್ ಇರಬೇಕು. ಆಗ ಮಾತ್ರ ಅದು ಆನ್ಸರ್ ಆಗಿರುತ್ತೆ. ಅದು ಇರುವಂಥದ್ದು ಅಪಾಸ್ಟ್ರಫಿ ಇರುವಂತಹ ಆನ್ಸರ್ಸ್ ಇದರಲ್ಲಿ ಯಾವುದೂ ಇಲ್ಲ. ಯಾವುದು? ಕೊನೆಯ ಆನ್ಸರ್ ಒಂದು ಬಿಟ್ಟರೆ ಯಾವುದೂ ಇರೋದಿಲ್ಲ. ಅದನ್ನು ಗಮನಿಸಬೇಕಾಗಿರುತ್ತೆ. ಇನ್ನು ಉಳಿದಿರುವಂಥದ್ದು 2 ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ಸ್. ಯಾವುದು? ಈ ಅನ್ನೋದಿದೆ, ಶಿ ಅನ್ನೋದಿದೆ. ಈ ಅನ್ನೋದು ಮೊದಲನೇ ಲೈನಲ್ಲಿ ಕೊನೆಗೆ ಫುಲ್ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಇ ಅನ್ನೋಂಥದ್ದು ಬಂದಿದೆ, ಅಂದರೆ ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್. ಅದಕ್ಕೆ ಆನ್ಸರ್ ಯಾವ್ದು ಬರುತ್ತಪ್ಪ ಅಂದರೆ ಅದರ ಹಿಂದಿನ ಲೈನ್ನ ಮೊದಲನೇ ಪದನೇ ಆನ್ಸರ್ ಆಗಿ ಬರಲೇಬೇಕು. ಏನಕ್ಕೆ ಅಂತಂದರೆ ಅಲ್ಲಿ ಇರುವಂಥದ್ದು ಒಂದೇ ನೇಮೆ, ಓಲಿವರ್ ಗೋಲ್ಡ್ ಸ್ಮಿತ್ ಅನ್ನುವಂಥದ್ದು ಒಂದೇ ನೇಮೆ ಇದೆ. ಹಾಗಾಗಿ ಓಲಿವರ್ ಗೋಲ್ಡ್ ಸ್ಮಿತ್ 4ನೇ ಆನ್ಸರ್ ಏನಿದೆಯೋ ಅದಕ್ಕೆ 1ನೇದಕ್ಕೆ ಆನ್ಸರ್ ಆಗುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಶಿ ಅನ್ನೋ ಪದಕ್ಕೆ ಆನ್ಸರ್ ಯಾವುದಾಗುತ್ತಪ್ಪ ಅಂತಂದರೆ ನೋಡಬೇಕು ನೀವು. ಶಿ ಅನ್ನುವಂತಹ ಪದ 2ನೇ ಲೈನಲ್ಲಿ ಬಂದಿರುವಂಥದ್ರಿಂದ ಅದರ
ಹಿಂದಿನ ಲೈನಲ್ಲಿ ಅಂದರೆ ಅಥವಾ ಅದೇ ಲೈನ್ ಆಗಿರ್ಬೋದು, ಅದರ ಹಿಂದಿನ ಲೈನಲ್ಲಿ ಬಂದಿರುವಂತಹ ಶಿ ಕನೆಕ್ಟೆಡ್ ಇರುವಂತಹ ಫೆಮಿನೈನ್ ಜೆಂಡರ್ ವರ್ಡ್ ಈ ಊರ್ ವುಮೆನ್ ಮಾತ್ರ ಇರುವಂತಹದ್ದು. ಹಾಗಾಗಿ ನೀವು ಅದನ್ನು ಚೆಕ್ಔಟ್ ಮಾಡ್ಕೋಬೇಕು. ಜೆಂಡರ್ಸ್ಗೆ ಸಂಬಂಧಿಸಿದಂತೆನೂ ಚೆಕ್ಔಟ್ ಮಾಡಿಕೊಂಡು ನಾವು ಆನ್ಸರ್ಸನ್ನು ನೋಡ್ಕೋಬೇಕಾಗಿರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಆನ್ಸರ್ಸಲ್ಲಿ ಫೆಮಿನೈನ್ ಜೆಂಡರ್ಗೆ ಸಂಬಂಧಿಸಿರುವಂತಹ 4ನೇ ಕ್ವಶನಲ್ಲಿ ನಾವು ಕ್ವಶನ್ ಓದಿದರೆ ಲೇಟ್ ಆಗುತ್ತೆ. ನೇರವಾಗಿ ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿದ್ಯಾರ್ಥಿಗಳೇ, ನೀವು ಯಾವುದು WH ಕ್ವಶನಿಂಗ್ ವರ್ಡ್ಸ್ 2 ಕೊಟ್ಟಿದ್ದಾನೆ, ವೇರ್ ಅನ್ನೋ ಪದ ಮತ್ತು ವಿಚ್ ಅನ್ನೋ ಪದ. ಇವೆರಡು ಪದಕ್ಕೆ ಆನ್ಸರ್ಸ್ ಎಲ್ಲಿರುತ್ತವಪ್ಪ ಅಂದರೆ ಅದರ ಹಿಂದೆನೇ ಇರ್ತವೆ, ನೀವು ನೋಡಬೇಕಾಗಿರುತ್ತೆ. ಒಂದು ನೋಡಿ, 2ನೇ ಲೈನಲ್ಲಿ ವೇರ್ ಅನ್ನೋ ಪದಕ್ಕೆ ಯಾವುದು ಹಿಡೆನ್ಬರ್ಗ್ ಯೂನಿವರ್ಸಿಟಿ ಏನಿದೆಯೋ ಅಂದರೆ 3ನೇ ಬಿ ಕಾಲಮಲ್ಲಿ ನೋಡ್ಕೊಳ್ರಿ, ಹಿಡೆನ್ಬರ್ಗ್ ಯೂನಿವರ್ಸಿಟಿ ಇದೆ ಅಂದರೆ 3ನೇ ನಾನು ಗುರ್ತು ಮಾಡಿದ್ದೀನಿ. ಅದೇ ರೀತಿಯಲ್ಲಿ ನಿಮ್ಮ ಪ್ಯಾರಾಗ್ರಾಫಲ್ಲೂ ಗುರ್ತು ಮಾಡಿ, ವೇರ್ ಅನ್ನೋ ಪದಕ್ಕೆ ಅದರ ಹಿಂದಿನ ಪದನೇ ಅಂಡರ್ಲೈನ್ ಮಾಡಿದ್ದೀನಿ, ಹಿಡೆನ್ಬರ್ಗ್ ಯೂನಿವರ್ಸಿಟಿ. ಅಲ್ಲಿಗೆ ಅದು ಆನ್ಸರ್ ಆಯಿತು. ನೆಕ್ಸ್ಟ್ ವಿಚ್ ಅನ್ನೋ ಪದಕ್ಕೆ ಆನ್ಸರ್ ಎಲ್ಲಿದೆ? ವಿಚ್ ಅನ್ನೋ ಪದ ನೋಡಿ, ಪ್ಯಾರಾಗ್ರಾಫಲ್ಲಿ ವಿಚ್ ಅನ್ನೋ ಪದ ಇರುವಂತಹದ್ದು ಅವನು ಇಟ್ ಅಂತ ಕೊಟ್ಟಿದ್ದಾನೆ, ನೀವು ಅದನ್ನು ವಿಚ್ ಅಂತ ಬರ್ಕೊಡು, ನಾನು ಬರೆದಿದ್ದೀನಿ. ಅನಾಟಮಿ ಏನಿದೆಯೋ ಅನಾಟಮಿ ಆನ್ಸರ್ ಆಗಿದೆ. ನೀವು ಆನ್ಸರ್ ಬಂದು ಬಿ ಕಾಲಮಲ್ಲಿ 3ನೇದು ಅಂದರೆ 4 ನಾನು ನಂಬರ್ ಕೊಟ್ಟಿದ್ದೀನಿ, ಅದು ಆನ್ಸರ್ ಆಗಿರುತ್ತೆ. ಅಲ್ಲಿಗೆ ವಿಚ್ ಅನ್ನೋ ಪದಕ್ಕೆ ಆನ್ಸರ್ ಮುಗೀತು. ಈಗ 2 ಮುಗಿದ ಮೇಲೆ ನೆಕ್ಸ್ಟ್ ಉಳಿದಿರುವಂಥದ್ದು ಸರ್ಜಿಕಲ್ ಆಪರೇಷನ್ಸ್ ಒಂದಿದೆ, ನೆಕ್ಸ್ಟು ಡಾರ್ವಿನ್ ಇದೆ, ಮೆಡಿಕಲ್ ಸ್ಟೂಡೆಂಟ್ ಇದೆ, ಇನ್ಸೆಕ್ಟ್ಸ್ ಇದೆ. ನಿಮಗೆ ಇಲ್ಲಿ ಆಪ್ಷನ್ಸ್ ಇರುವಂತಹದ್ದು ದೆಮ್ ಇದೆ, ಇ ಇದೆ, ದೇ ಇದೆ. ಇಲ್ಲಿ ಎ ಕಾಲಮಲ್ಲಿರುವಂತಹ ದೆಮ್ಗೆ ಮೊದಲು ಆನ್ಸರ್ ನೋಡೋಣ. ನೋಡಿ, ನೀವು ಯಂಗ್ ಡಾರ್ವಿನ್ ಎಡ್ ಎ ಪ್ಯಾಷನ್ ಫಾರ್ ಕಲೆಕ್ಟಿಂಗ್ ಇನ್ಸೆಕ್ಟ್ಸ್ ಅಂಡ್ ಈ ಯೂಸ್ ಟು ಡೂ ಎಕ್ಸ್ಪೆರಿಮೆಂಟ್ಸ್ ವಿತ್ ದೆಮ್ ಅಂತ ಇದೆ, ಎಕ್ಸ್ಪೆರಿಮೆಂಟ್ಸ್ ವಿತ್ ದೆಮ್ ಅಂತ ಇದೆ. ನೀವು ಕಾಲಮಲ್ಲಿ ದೆಮ್ ಅಂದರೆ ಪ್ಲೂರಲ್ ಆಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್, ಪ್ಲೂರಲ್ ಆಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗಿ ಬಂದಿರುವಂತಹದ್ದು ಇಲ್ಲಿ ನೋಡಿ. ಯಾವುದು? ಯಂಗ್ ಡಾರ್ವಿನ್ ಎಡ್ ಎ ಪ್ಯಾಷನ್ ಫಾರ್ ಕಲೆಕ್ಟಿಂಗ್ ಇನ್ಸೆಕ್ಟ್ಸ್ ಅನ್ನೋದೇನಿದೆಯೋ ಅದು ಪ್ಲೂರಲ್ ಪ್ರೊನಾಮಿನಲ್ ವರ್ಡ್. ಇಲ್ಲಿ ಬಿ ಕಾಲಮಲ್ಲಿ ನೀವು ಪ್ಲೂರಲ್ಲೇ ಆಗಿರಬೇಕು, ಆಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡನೇ ಆಗಿರಬೇಕು. ಯಾವುದಿದೆ ನೋಡ್ಕೋಬೇಕಾಗಿರುತ್ತೆ. ದೆಮ್ ಅನ್ನೋ ಪದಕ್ಕೆ ಸರ್ಜಿಕಲ್ ಎಕ್ಸ್ಪೀರಿಯನ್ಸ್ ಬರುತ್ತಾ? ಬರಲ್ಲ. ಅದೇ ರೀತಿಯಲ್ಲಿ ಈಗಾಗಲೇ ಎಡಿನ್ಬರ್ಗ್ ಯೂನಿವರ್ಸಿಟಿ ಮುಗಿದೋಗಿದೆ, ಆನ್ಸರ್ ಆಗಿದೆ. ನೋಡಿ, ಸರ್ಜಿಕಲ್ ಎಕ್ಸ್ಪೆರಿಮೆಂಟ್ಸ್ ಅನ್ನುವಂಥದ್ದು ಅಲ್ಲಿ ಇಲ್ಲವೇ ಇಲ್ಲ, ಹಾಗಾಗಿ ಸರ್ಜಿಕಲ್ ಎಕ್ಸ್ಪೆರಿಮೆಂಟ್ಸ್ ತೊಗೊಳಂಗಿಲ್ಲ. ಈಗ ಹಿಡೆನ್ಬರ್ಗ್ ಯೂನಿವರ್ಸಿಟಿ ಈಗಾಗಲೇ ಆನ್ಸರ್ ಮಾಡಿದ್ದೀವಿ. ಅನಾಟಮಿ ಅನ್ನುವಂಥದ್ದು ಈಗಾಗಲೇ ಆನ್ಸರ್ ಆಗಿದೆ. ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಪ್ಲೂರಲ್ ಆಗಿರ್ಬೋದು. ಮೆಡಿಕಲ್ ಸ್ಟೂಡೆಂಟ್ ಅನ್ನೋದು ಸಿಂಗ್ಯುಲರ್ ಆಗಿದೆ, ಡಾರ್ವಿನ್ ಅನ್ನೋದು ಸಿಂಗ್ಯುಲರ್ ಆಗಿದೆ, ಅನಾಟಮಿ ಅನ್ನೋದು ಸಿಂಗ್ಯುಲರ್ ಆಗಿದೆ. ಇನ್ಸೆಕ್ಟ್ಸ್ ಅನ್ನೋದೇನಿದೆಯೋ ಪ್ಲೂರಲ್ ಆಗಿದೆ. ನೀವು ಮೊದಲನೇ ಲೈನಲ್ಲಿ ನೋಡಿ, ಇನ್ಸೆಕ್ಟ್ಸ್ ನಾನು ಮಾರ್ಕ್ ಮಾಡಿದ್ದೀನಿ, ಕೆಳಗಡೆ ಅಂಡರ್ಲೈನ್ ಮಾಡಿದ್ದೀನಿ, ಅದು ಪ್ಲೂರಲ್ ಆಗಿದೆ. ಆಬ್ಜೆಕ್ಟಿವ್ ಪ್ರೊನೌಮಿನಲ್ ವರ್ಡ್ ದೆಮ್ಮನ್ನು ಪ್ಲೂರಲ್ ಆಗಿದೆ. ಹಾಗಾಗಿ ಯಾವುದು ದೆಮ್ ಅನ್ನೋದಕ್ಕೆ ಮೊದಲನೇದಕ್ಕೆ ಆನ್ಸರ್ಸ್ ಏನಪ್ಪ ಅಂತಂದರೆ ಇನ್ಸೆಕ್ಟ್ಸ್. ನಾವು ಈ ರೀತಿಯಾಗಿ ಆನ್ಸರ್ಸನ್ನೇ ಫೈಂಡ್ ಔಟ್ ಮಾಡಬೇಕು. ಬಹಳ ನೀಟಾಗಿ ರಿಪೀಟೆಡಾಗಿ ಕೇಳಿ ನೀವು ಈ ಆನ್ಸರ್ಸನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗಿದೆ. ನೆಕ್ಸ್ಟ್ ಕೊನೆಗೆ ಉಳಿದಿರುವಂತಹ ನೆಕ್ಸ್ಟ್ ಇ ಅನ್ನುವಂಥ ಪದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ನೋಡಿ, ಯಂಗ್ ಡಾರ್ವಿನ್ ಅನ್ನುವಂತಹ ಮೊದಲನೇ ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಏನಿದೆಯೋ ಅದಕ್ಕೆ ನೆಕ್ಸ್ಟ್ ಲೈನಲ್ಲಿರುವಂತಹ ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಯಾವುದಪ್ಪ ಅಂತಂದರೆ ಇ. ಇದಕ್ಕೆ ಕನೆಕ್ಟೆಡ್ ಆದಂತಹ ನಾಮಿನಲ್ ವರ್ಡ್ ಯಂಗ್ ಡಾರ್ವಿನ್ ಬರುತ್ತೆ. ಹಾಗಾಗಿ ನಾವು ಇ ಅನ್ನೋ ಪದಕ್ಕೆ ಆನ್ಸರ್ ಯಾವ್ದು ಬರುತ್ತಪ್ಪ ಅಂತಂದರೆ ಯಂಗ್ ಡಾರ್ವಿನ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಅದೇ ರೀತಿಯಲ್ಲಿ ದೇ ಅನ್ನೋ ಪದಕ್ಕೆ ಆನ್ಸರ್ ಯಾವುದಾಗುತ್ತೆ? ದೇ ಅನ್ನೋದು ಕೊನೆ ಸೆಂಟೆನ್ಸಲ್ಲಿ ಯೂಸ್ ಮಾಡಿ. ದೇ ಅನ್ನೋದು ಪದಕ್ಕೆ ಆನ್ಸರ್ಸು ನಾವು ಸರ್ಜಿಕಲ್ ಆಪರೇಷನ್ಸ್ ಏನಿದೆಯೋ ಅಂದರೆ ಈ ಏಟೆಡ್ ಸರ್ಜಿಕಲ್ ಆಪರೇಷನ್ಸ್ ಬಿಕಾಸ್ ದೇ ಅಂದರೆ ಅದು ಯಾವುದು ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗಿದೆ. ಬಟ್ ಇಲ್ಲಿ ಯೂಸ್ ಮಾಡಿರುವಂಥದ್ದು ಆಬ್ಜೆಕ್ಟಲ್ಲಿ ಯೂಸ್ ಮಾಡಿದ್ರು ಇಲ್ಲೋ ರೇರ್ ಆಗಿ ಈ ರೀತಿಯಲ್ಲಿ ಬಳಕೆ ಆಗುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಸರ್ಜಿಕಲ್ ಆಪರೇಷನ್ಸ್ ಅನ್ನುವಂಥದ್ದು ಆನ್ಸರ್ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ 5ನೇ ಕ್ವಶನ್ಗೆ ಹೋಗೋಣ. ವಿದ್ಯಾರ್ಥಿಗಳೇ, 5ನೇ ಕ್ವಶನ್ಗೆ ನೇರವಾಗಿ ನಾವು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೋಡೋಣ. ಈ ಕಾಲಮಲ್ಲಿ ಇರುವಂತಹ ಯಾವುದು ಕ್ವಶನಿಂಗ್ ವರ್ಡ್ಸ್ ಏನು, WH ವರ್ಡ್ಸ್ ಏನಿದಾವೆ, WH ಪ್ರೊನಾಮಿನಲ್ ವರ್ಡ್ಸ್ ಯಾವ ರಿಲೇಟಿವ್ ಪ್ರೊನಾಮಿನಲ್ ವರ್ಡ್ಸ್ ಆಗಿ ಯಾವುದು ಯೂಸ್ ಮಾಡಿದ್ದಾರೆ ಅಂತಂದರೆ ವೇರ್, ಹೂ, ವಿಚ್ ಮೂರನ್ನು ಯೂಸ್ ಮಾಡಿ. ಮೂರಕ್ಕೂ ಆನ್ಸರ್ಸ್ ಎಲ್ಲಿರುತ್ತೆ ಅಂದರೆ ಅದರ ಹಿಂದಿನ ಪದ. ಮೊದಲನೇದಾಗಿ ವೇರ್ ಅನ್ನೋ ಪದ. ವೇರ್ ಅನ್ನೋ ಪದ ಎಲ್ಲಿದೆ? ಮೊದಲನೇ ಸಾಲಲ್ಲಿದೆ. ಮೊದಲನೇ ಲೈನಲ್ಲಿ ವೇರ್ ಅನ್ನೋ ಪದಕ್ಕೆ ಅಡಿಟೋರಿಯಂ ಅಂತ ಇದೆ. ನೀವು ಕಾಲಮ್ ಬಿ ನಲ್ಲಿ ಅಡಿಟೋರಿಯಂ ಅನ್ನುವಂತಹ ಕಾಲೇಜ್ ಅಡಿಟೋರಿಯಂ ಅನ್ನುವಂತಹದ್ದೇನಿದೆಯೋ ಅದು ಆನ್ಸರ್ ಆಗಿದೆ. ನೀವು ಅದನ್ನು ಗಮನಿಸಬೇಕು. ಅಂದರೆ ವೇರ್ ಅನ್ನೋ ಪದ
ಪ್ಯಾರಾಗ್ರಾಫಲ್ಲಿ ಎಲ್ಲಿದೆಯೋ ಅದರ ಹಿಂದಿನ ಪದನೇ ಕಾಲೇಜ್ ಆಡಿಟೋರಿಯಂ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಒಂದಂತ, ಅದು ಆನ್ಸರ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಹೂ ಅನ್ನೋ ಪದಕ್ಕೆ ನೀವು ಪ್ಯಾರಾಗ್ರಾಫಲ್ಲಿ 2ನೇ ಪ್ಯಾರಾಗ್ರಾಫಲ್ಲಿ ಇದೆ, ಹೂ ಅನ್ನೋ ಪದಕ್ಕೆ ಅದರ ಹಿಂದಿನ ಪದ ಏನು ಆನ್ಸರ್ ಆಗಿದೆ, ದ ಚೀಫ್ ಗೆಸ್ಟ್ ಅಂತ ಇದೆ. ಇಲ್ಲಿ ಚೀಫ್ ಗೆಸ್ಟ್ ಅಂತ ಕೊಟ್ಟಿದ್ದಾನೆ ಬಿ ಕಾಲಮಲ್ಲಿ. ನೀವು ಚೀಫ್ ಗೆಸ್ಟ್ ಆನ್ಸರ್ ಆಗಿದೆ ಅಂದರೆ ಅದ್ರ ಹಿಂದಿನ ಪದನೇ WH ವರ್ಡ್ಸ್ ಇದಾವೆ ಅಂದರೆ ಅದ್ರ ಹಿಂದಿನ ಪದ. ವಿಚ್ ಅನ್ನೋ ಪದಕ್ಕೆ ನೋಡ್ಕೊಡ್ರಿ, ವಿಚ್ ಅನ್ನೋ ಪದ ಅದೇ ಸೆಂಟೆನ್ಸಲ್ಲಿ ವಿಚ್ ಅನ್ನೋ ಪದಕ್ಕೆ ಅದರ ಹಿಂದಿನ ಪದ ಯಾವುದಿದೆಯಪ್ಪ ಅಂತಂದರೆ ರಿದಮಿಕ್ ಸಾಂಗ್ಸ್ ಅಂತ ಇದೆ. ರಿದಮಿಕ್ ಸಾಂಗ್ಸ್ ಏನಿದೆಯಾ ಇಲ್ಲಿ ಬಿ ಕಾಲಮಲ್ಲಿ ಇದೆ. ಈಗ 3 ಆನ್ಸರ್ಸ್ ನಮಗೆ ಗೊತ್ತಾಗ್ಬಿಡ್ತು. ಇನ್ನು ಉಳಿದಿರೋಂಥದ್ದು ಇನ್ನು 2 ಕ್ವಶನ್ಸ್ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ. ದೇ ಅನ್ನುವಂತಹದ್ದು ಒಂದು ಪದ, ದೇ ಅನ್ನುವಂಥದ್ದು 4ನೇ ಲೈನಲ್ಲಿದೆ. ಇಲ್ಲಿ ದೇ ಅನ್ನೋ ಪದಕ್ಕೆ ಆನ್ಸರ್ಸ್ ಏನಪ್ಪ ಅಂತಂದರೆ ಅದರ ಹಿಂದಿನ ಲೈನಲ್ಲಿ ಸ್ಟೂಡೆಂಟ್ಸ್ ಅಂತ ಇದೆ ನೋಡ್ರಿ. ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗಿರೋದ್ರಿಂದ ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡೇ ಆನ್ಸರ್ ಆಗಿದೆ. ಇಲ್ಲಿ ಬಿ ಕಾಲಮಲ್ಲಿ ಸ್ಟೂಡೆಂಟ್ಸ್ ಅನ್ನುವಂತಹದ್ದಾಗಿದೆ. ಅಂದರೆ ಪ್ಲೂರಲ್ ಆಗಿರಬೇಕು, ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗಿರಬೇಕು, ಅದು ಹಿಂದಿನ ಲೈನಲ್ಲಿ ಇರಬೇಕು. ಆ ರೀತಿಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ 2ನೇ ಲೈನಲ್ಲಿ ಸ್ಟೂಡೆಂಟ್ಸ್ ಅನ್ನುವಂಥದ್ದಿದೆ. ಅದೇ ರೀತಿಯಲ್ಲಿ ಬಿ ಕಾಲಮಲ್ಲಿ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಆನ್ಸರ್ ಆಗಿದೆ. ಅದೇ ರೀತಿ ಇಟ್ ಅನ್ನುವಂಥದ್ದು ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗಿದೆ. ಅದರ ಹಿಂದಿನ ಲೈನಲ್ಲಿ ಕಾಲೇಜ್, ದ ಕಾಲೇಜ್ ಡೇ ಅನ್ನುವಂತಹದ್ದು ಸಬ್ಜೆಕ್ಟಿವ್ ಪ್ರೊನಾಮಿನಲ್ ವರ್ಡ್ ಆಗಿದೆ, ಆನ್ಸರ್ಸ್ ಆಗಿದೆ. ಈ ರೀತಿಯಲ್ಲಿ ನಾವು ಈ ಪ್ರೊನಾಮಿನಲ್ ವರ್ಡ್ಸ್ ಏನಿದೆಯೋ ಕ್ವಶನ್ ನಂಬರ್ 13 ನೀವು ಬಹಳ ಇಂಪಾರ್ಟೆಂಟಾಗಿ ಕ್ವಶನ್ ನಂಬರ್ 13 5ಕ್ಕೆ 5 ಮಾರ್ಕ್ಸ್ನು ತೆಗಿಬೇಕಾಗಿರುತ್ತೆ. ಅದೇ ಈ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರುವಂತಹ ಉದ್ದೇಶ ಆಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ನೀವು ಅರ್ಥ ಆಗೋವರೆಗೂ ನೋಡಬೇಕು. ಇದಕ್ಕೆ ಸಂಬಂಧಿಸಿದಂತೆ ನನಗೆ ಏನೇ ಪ್ರಶ್ನೆಗಳಿದ್ರೂ ಸಹ ನೀವು ಕಾಮೆಂಟ್ ಬಾಕ್ಸಲ್ಲಾದ್ರೂ ಹೇಳಿ, ಇಲ್ಲ ನೇರವಾಗಿ ನನಗೆ ಫೋನ್ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ಯಾವುದೇ ಕ್ಲಾರಿಫಿಕೇಶನ್ಸು ಕೊಡುವಂಥದ್ದಾಗಿರುತ್ತೆ. ಇನ್ನು ಉಳಿಕೆಯಾದಂತಹ ಕ್ವಶನ್ಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಲಾಗುವುದು. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಓದಿ ಇದರ ಒಂದು ಉಪಯೋಗವನ್ನು ಪಡ್ಕೋಬೇಕಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.